ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಗೋಲ್ಡ್ನ ತಗೊಳ್ಳೋಕ್ಕೂ ಮೊದಲೇ ಯಾವೆಲ್ಲ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು, ಯಾವುದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರಬೇಕು, ಯಾವುದೆಲ್ಲ ತಿಳ್ಕೊಂಡ್ರೆ ನೀವು ಮೋಸ ಹೋಗಲ್ಲ, ಮತ್ತು ಇನ್ವೆಸ್ಟ್ಮೆಂಟ್ ರೀಸೇಲ್ ಮಾಡಬೇಕಾದ್ರೆ ನಿಮಗೆ ಹೆಂಗೆ, ಮತ್ತು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ಹೇಗೆ ಅನ್ನೋ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಒನ್, ನಿಮ್ಮ ಪರ್ಪಸ್. ಸೊ ನೀವು ಏನಕ್ಕೆ ತೊಗೋತಾ ಇದ್ದೀವಿ ಅಂತ ನಿಮಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಯಾಕೆಂದರೆ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಂತ ತೊಗೊಂಡ್ರೆ, ಬಿಸ್ಕೆಟ್ಸ್ ತೊಗೊಂಡ್ರೆ, ಇಲ್ಲಾಂದರೆ ಡಿಸೈನ್ಸ್ ಕಡಿಮೆ ಇರೋದು ತೊಗೊಂಡ್ರೆ ಬೆಟರ್. ಯಾಕೆ ಅಂದರೆ ನಿಮಗೆ ಡಿಸೈನ್ ಮೇಕಿಂಗ್ ಚಾರ್ಜ್ ಬಂದು 5 to 25% ಹೋಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ತೊಗೋತೀನಿ ಅಂದರೆ ಈ ಚಾರ್ಜಸ್ ಎಕ್ಸ್ಟ್ರಾ, ಅದಕ್ಕೆ 25%ವರೆಗೂ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಅಂದರೆ ಬಿಸ್ಕೆಟ್ಸು ಇಲ್ಲ ಡಿಸೈನ್ಸ್ ಕಡಿಮೆ ಇರೋದು ತೊಗೊಂಡ್ರೆ ಅಟ್ಲೀಸ್ಟ್ ಒಂದೊಂದು ಸರಿ ಹಾಕೋತೀನಿ, ಇನ್ವೆಸ್ಟ್ಮೆಂಟ್ಗೂ ಆಗುತ್ತೆ, ಇಲ್ಲ ನಾನು ಒಂದೊಂದು ಸರಿ ಹಾಕೊಂಡಂಗೂ ಆಗುತ್ತೆ ಅನ್ನೋದಾದರೆ ಈ ಪಾಯಿಂಟ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ತೊಗೋಬೇಕಾಗತ್ತೆ. ಇಲ್ಲ ನಾನು ತೊಗೋತಿರೋದೇ ನನಗೆ ಇಷ್ಟ ಆಗಿರೋದನ್ನ ತೊಗೊಂಡು ಹಾಕೋಬೇಕು ಅನ್ನೋದಾದರೆ ನೀವು ಇದ್ರ ಬಗ್ಗೆ ಥಿಂಕ್ ಮಾಡಿದೆ ನಿಮ್ಗೆ ಯಾವ ಡಿಸೈನ್ ಇಷ್ಟನೋ ಅದು ತೊಗೋಬೋದು. ಇಲ್ಲ ಇನ್ವೆಸ್ಟ್ಮೆಂಟ್ಗಾದರೆ ಇವೆರಡು ಪಾಯಿಂಟ್ಸ್ನ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಫಸ್ಟ್ ಒನ್ ಆಯಿತು. ಈಗ ಸೆಕೆಂಡ್ ಒನ್, ರೇಟು. ನೀವು ಇವಾಗ ಯಾವುದೋ ಲೋಕಲ್ ಶಾಪ್ಗೆ ಹೋಗಿದ್ದೀರಾ, ಅಲ್ಲಿ ರೇಟ್ ನಿಮ್ಗೆ ಅನಿಸ್ತಾ ಇರುತ್ತೆ, ಅಯ್ಯೋ ರೇಟ್ ಕರೆಕ್ಟಾಗಿ ಹಾಕಿದಾರಾ, ಇಲ್ಲ ಇವತ್ತೆಷ್ಟು ಅಲ್ಲೆಷ್ಟು, ಮತ್ತು ಇದು ಪ್ಲೇಸಿಂದ ಪ್ಲೇಸು 10 ರೂಪೀಸ್ 100 ರೂಪೀಸ್ ಒಳಗಡೆನೂ ಚೇಂಜ್ ಆಗ್ತಾ ಇರುತ್ತೆ, ಪ್ಲೇಸ್ ಟು ಪ್ಲೇಸ್, ಮತ್ತು ಡೈಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ರೇಟ್ ನಿಮಗೆ ಗೊತ್ತಿಲ್ಲ. ಸೊ ನಾನು ಅದೊಂದು ವಿಡಿಯೋ ಮಾಡಿದ್ದೀನಿ, ಹೆಂಗೆ ಡೈಲಿ ಮನೇಲೇ ಕೂತ್ಕೊಂಡು ಮೊಬೈಲಲ್ಲಿ ಹೇಗೆ ರೇಟ್ನ ಚೆಕ್ ಮಾಡ್ಬೋದು ಅಂತ. ಸೊ ನೀವು ಆ ವಿಡಿಯೋ ನೋಡಿಕೊಂಡ್ರೆ ರೇಟ್ನ ಹೇಗೆ ಚೆಕ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಡೈಲಿ ರೇಟಲ್ಲಿ ಚೇಂಜಸ್ದು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದ್ರ ಮುಖಾಂತರ ನೀವು ಚೆಕ್ ಮಾಡ್ಕೊಂಡು ಹೋದರೆ ಸೇಮ್ ರೇಟ್ ಅಲ್ಲಿ ಹೊರಗಡೆ ಇರುತ್ತೆ. ಇಫ್ ಇಟ್ ಈಸ್ ರೇಟ್ ಅವರು ಏನಾದರೂ ಚೇಂಜ್ ಇದ್ದರೆ ಅಲ್ಲಿ ಕೇಳಿದ್ರೆ ನಿಮ್ಗೆ ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ, ಅಷ್ಟೇ ಮಾಡಿಕೊಡ್ತಾರೆ. ಸೊ ನೀವು ಅದನ್ನು ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಚೇಂಜ್ ಮಾಡಬೇಕಂತ. ಸೊ ನೀವು ರೇಟು ನೀವು ಯಾವತ್ತು ಹೋಗ್ತಿದ್ದೀರಾ ಚೆಕ್ ಮಾಡಿಕೊಂಡು, ಇಲ್ಲಾಂದರೆ ರೇಟ್ ಯಾವಾಗ ಕಡಿಮೆ ಆಗುತ್ತೆ ಅದನ್ನು ನೀವು ಚೆಕ್ ಮಾಡ್ತಾಯಿದ್ರೆ ನಿಮ್ಗೆ ರೇಟ್ ಯಾವಾಗ ಕಡಿಮೆ ಆಗುತ್ತೆ ಆಗ ನೋಡ್ಕೊಂಡು ಹೋಗ್ಬೋದು. ಅದಾಯಿತು. ನೆಕ್ಸ್ಟು ಪ್ಯೂರಿಟಿ. ನೀವು ಪ್ಯೂರಿಟಿನ ಪ್ಯೂರಿಟಿ 24 ಕ್ಯಾರೆಟು, 22 ಕ್ಯಾರೆಟು, ಮತ್ತು 18 ಕ್ಯಾರೆಟು, 14 ಕ್ಯಾರೆಟ್ ಇಷ್ಟು ಪ್ಯೂರಿಟಿ ಇದೆ. ನೀವು 24 ಕ್ಯಾರೆಟಲ್ಲಂತೂ ಗೋಲ್ಡು ಡಿಸೈನ್ಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ತುಂಬ ಎಳೆಯಾಗಿರುತ್ತೆ, ಅದಕ್ಕೆ ಯಾವುದು ಎಕ್ಸ್ಟ್ರಾ ತಾಮ್ರ ಅದು ಯಾವುದು ಮಿಕ್ಸ್ ಮಾಡಿರಲ್ಲ. ಅದು ಪ್ಯೂರಿಟಿ 999 ಅಂದರೆ 100%ಗಿಂತ 1% ಅಂದರೆ 99% ಗೋಲ್ಡೇ ಇರುತ್ತೆ. ಸೊ ಅದರಲ್ಲಿ ಆರ್ನಮೆಂಟ್ ಮಾಡೋದು ಕಷ್ಟ. ಸೊ ನೀವು ಇನ್ವೆಸ್ಟ್ಮೆಂಟ್ಗಂದರೆ ಮಾತ್ರ 24 ಕ್ಯಾರೆಟ್ ಬಿಸ್ಕೆಟ್ ತೊಗೊಂಡು ಇಟ್ಕೋಬೋದು. ಸೊ ಇನ್ನು ಜ್ಯುವೆಲರ್ಸ್ಗಂದರೆ 22 ಕ್ಯಾರೆಟ್ 18 ಕ್ಯಾರೆಟಲ್ಲಿ ನೀವು ತೊಗೋಬೋದು. 22 ಕ್ಯಾರೆಟ್ ಅಂದರೆ ಅಲ್ಲಿ ಪರ್ಸೆಂಟೇಜ್ ಬಂದು 75% ಗೋಲ್ಡ್ ಇರುತ್ತೆ. 22 ಕ್ಯಾರೆಟ್ ಅಂದರೆ 91.6% ಗೋಲ್ಡ್ ಇರುತ್ತೆ. 14 ಕ್ಯಾರೆಟ್ ಅಂದರೆ 58.5% ಗೋಲ್ಡ್ ಇರುತ್ತೆ. ಸೊ ನಿಮಗೆ 24 ಕ್ಯಾರೆಟಲ್ಲಂತೂ ತುಂಬ ರೇರ್ ಡಿಸೈನ್ಸ್ ಮಾಡೋದು. ಸೊ 22 ಕ್ಯಾರೆಟ್ ತೊಗೋತೀರಾ. ಸೊ ನೀವು ಪ್ಯೂರಿಟಿನ ಹೆಂಗೆ ಚೆಕ್ ಮಾಡ್ಕೋಬೇಕಂದ್ರೆ, ನಿಮ್ದು ಯಾವುದೇ ಆರ್ನಮೆಂಟ್ ತೊಗೊಳ್ಳಿ, ಅದರಲ್ಲಿ ಒಂದು BAS ಮಾರ್ಕ್ ಇರುತ್ತೆ, ಅದು ಟ್ರಯಾಂಗಲ್ ಶೇಪಲ್ಲಿರುತ್ತೆ. ಟ್ರಯಾಂಗಲ್ ಒಳಗಡೆ BAS ಅಂತ ಬರಿಬೋದು, ಇಲ್ಲ ಟ್ರಯಾಂಗಲ್ ಆದಮೇಲೆ BAS ಮಾರ್ಕ್ ಮಾಡಿರ್ತಾರೆ. ಮತ್ತು ನೀವು ಯಾವ ಕ್ಯಾರೆಟ್ ತೊಗೋತೀರಾ ಅದನ್ನು ಮೆನ್ಷನ್ ಆಗಿರುತ್ತೆ. ಅದಾದಮೇಲೆ ಅಸೈಯಿಂಗ್ ಆ್ಯಂಡ್ ಆಲ್ ಮಾರ್ಕಿಂಗ್ ಅಂತ ಒಂದು ID ಇರುತ್ತೆ. ಈ IDನ ಹೆಂಗೆ ಚೆಕ್ ಮಾಡ್ಕೋಬೋದು ಅಂದರೆ, ನೀವು ಒಂದು BAS ಆ್ಯಪ್ ಅಂತಲೇ ಇದೆ ಮೊಬೈಲಿ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಆ ಆ್ಯಪ್ದು ಅಲ್ಲಿ ಕೊಟ್ಟಿರೋ ಆರ್ನಮೆಂಟಲ್ ID ನಂಬರ್ ಕೊಟ್ಟರೆ ನಿಮಗೆ ಅದು ಸರ್ಟಿಫೈ ಆಗಿದೆಯಾ ಇಲ್ವಾ ಅಂತಲೂ ತೋರಿಸುತ್ತೆ. ಸೊ ನೀವು ಯಾವುದೇ ರೀತಿ ಅವಾಗ ಮೋಸ ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ರಿಜಿಸ್ಟ್ರ್ ಆಗಿರುತ್ತೆ, ಪ್ರತಿಯೊಂದು ಕೋಡು ಪ್ರತಿಯೊಂದು ಗೋಲ್ಡು ಕೂಡ ಆ ಮಾರ್ಕ್ ಇರೋದು ರಿಜಿಸ್ಟ್ರ್ ಆಗಿರುತ್ತೆ. ನೆಕ್ಸ್ಟು ಜ್ಯುವೆಲರ್ಸ್ ID ಇರುತ್ತೆ ಒಂದು. ಸೊ ಇಷ್ಟಿರುತ್ತೆ. ಎಕ್ಸಾಂಪಲ್ ಇವಾಗ ನಾನು ತಾಲಿದೇ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ಬಂದರೆ ಇಲ್ಲಿ ಫಸ್ಟು 916 ಪ್ಯೂರಿಟಿ ಇದೆಯಲ್ಲ ಅದು ಕಾಣಿಸ್ತಾ ಇದೆ. ನೆಕ್ಸ್ಟು ನಿಮಗೆ ನೋಡಿ ಟ್ರಯಾಂಗಲ್ದೊಂದು ಶೇಪ್ ಇದೆ ಇದು, ಮತ್ತು 916 22 ಕ್ಯಾರೆಟು, ಮತ್ತು ಒಂದು ID BAS ಒಂದು ID. ಈ ID ಕೊಟ್ಟರೆ HUID ಆಲ್ ಮಾರ್ಕಿಂಗ್ ಆ್ಯಂಡ್ ಅಸೈಯಿಂಗ್ ID ಅಂತ ಬರುತ್ತೆ. ಈ IDನ ನೀವು ಆ್ಯಪಲ್ಲಿ ಕೊಟ್ಟರೆ ಸೊ ಅದು BASಲ್ಲಿ ರಿಜಿಸ್ಟ್ರ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ಗೆ ಆ ಡೀಟೇಲ್ಸ್ ಕೊಟ್ಟ ತಕ್ಷಣ ಎಲ್ಲಿ ರಿಜಿಸ್ಟರ್ ಆಗಿದೆ ಅದು ಏನಂತ ಆರ್ನಮೆಂಟು ತೋರಿಸುತ್ತೆ. ನಿಮ್ಗೆ ಯಾವುದೇ ಒಂದು ಚಿಕ್ಕ ಪ್ರಾಡಕ್ಟಲ್ಲಿ ಕೂಡ ಆ ID ಇರುತ್ತೆ ನೋಡಿ. ಇಲ್ಲೂ ಕೂಡ ಇದೊಂದು ಚಿಕ್ಕದು, ಅದರಲ್ಲೂ ಕೂಡ
ID, BIS ಮಾರ್ಕು ಎಲ್ಲ ಮೆನ್ಷನ್ ಆಗಿರುತ್ತೆ. ಸೊ ಈ ಪ್ಯೂರಿಟಿನ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಹಾಲ್ ಮಾರ್ಕು ಹೇಳಿದ್ನಲ್ಲ, ಈ ಹಾಲ್ ಮಾರ್ಕಿಂಗ್ ID, ಜ್ಯುವೆಲರ್ಸ್ ID ನೀವು ಥ್ರೂ ಮೊಬೈಲ್ ಆ್ಯಪು ಎಲ್ಲಾದರೂ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ಮೇಕಿಂಗ್ ಚಾರ್ಜು. ಮೇಕಿಂಗ್ ಚಾರ್ಜ್ನ ನೀವು ಎಲ್ಲೂ ಕರೆಕ್ಟಾಗಿ ನಾನು ಚೆಕ್ ಮಾಡ್ಕೋತೀನಿ ಅಂತ ಚೆಕ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಕಂಪ್ಯಾರಿಸನ್ ಮಾಡ್ಬೋದು ಶಾಪ್ ಟು ಶಾಪು. ನಿಮ್ಗೆ ಯಾವ್ದಾದ್ರು ಒಂದು ಡಿಸೈನ್ ಪರ್ಟಿಕ್ಯುಲರ್ ಇಷ್ಟ ಆದರೆ ಮೇಕಿಂಗ್ ಚಾರ್ಜು ಹೊಸ್ದಾಗಿ ಮಾಡಿಸ್ತೀನಿ ಅಂದಾದರೆ ಸೊ ಮೇಕಿಂಗ್ ಚಾರ್ಜ್ ಎಷ್ಟಾಗ್ಬೋದು ಅಂತ ಚೆಕ್ ಮಾಡ್ಕೋಬೋದು. ಮತ್ತು ಇದನ್ನು ರಿಡ್ಯೂಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಟ್ಟಿಗೆ ಅಮೌಂಟ್ ಇಲ್ಲ ಅಂದರೆ ಅಲ್ಲೇ ಸ್ಕೀಮ್ಸ್ ಇರುತ್ತೆ. ಸ್ಕೀಮ್ಸ್ನ ಕಟ್ಕೊಂಡು ಹೋದರೆ ನಿಮಗೆ ಮೇಕಿಂಗ್ ಚಾರ್ಜ್ ಅಪ್ ಟು 20% ಆಫ್ ಅಂತ ಇರುತ್ತೆ. ನೀವು ಯಾವ ಥರನಾದರೂ ಮೇಕಿಂಗ್ ಚಾರ್ಜ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಚೀಟಿ ಕಟ್ಕೊಂಡೋಗಿ 20% ಮೇಕಿಂಗ್ ಚಾರ್ಜ್ವರೆಗೂ ಆಫ್ ಮಾಡ್ಕೋಬೋದು. ಆ ಥರ ಮಾಡ್ಕೋಬೋದು. ಈ ಥರ ಮೇಕಿಂಗ್ ಚಾರ್ಜ್ ಇಲ್ಲದೇ ಇರೋ ಥರ ತೊಗೋಬೇಕಂದ್ರೆ ಸ್ಕೀಮ್ಸ್ ಹೋಗ್ಬೋದು. ಇಲ್ಲ ಕಂಪ್ಯಾರಿಷನ್ ನೀವೆಲ್ಲಾದರೂ ಕಂಪ್ಯಾರಿಟಿವ್ ಮಾಡಿಕೊಂಡು ಎಲ್ಲಿ ಬೆಸ್ಟು ಮೇಕಿಂಗ್ ಚಾರ್ಜು ಅಲ್ಲಾದರೂ ತೊಗೋಬೋದು. ಮತ್ತು ಡಿಸೈನ್ಸ್ ಕಡಿಮೆ ಇರೋದು ನೋಡಿ ನಿಮ್ಗೆ ಇಷ್ಟ ಆದರೆ ಅದಾದರೂ ತೊಗೋಬೋದು. ಈ ಮೇಕಿಂಗ್ ಚಾರ್ಜ್ ಆಯಿತು. ನೆಕ್ಸ್ಟು ಸ್ಟೋನ್ಸು. ಈಗ ಸ್ಟೋನ್ಸ್ ಬಂತು, ನೀವು ಇವಾಗ ಒಂದು ಎಕ್ಸಾಂಪಲ್ ಒಂದು 10 ಗ್ರಾಮ್ ಗೋಲ್ಡ್ ತೊಗೊಂಡಿರ್ತೀರ. 10 ಗ್ರಾಮಲ್ಲಿ 3 ಗ್ರಾಮ್ಸು ಸ್ಟೋನ್ಸೇ ಇದೆ ಅಂದ್ಕೊಳ್ಳಿ. ನೀವು ರೀಸೇಲ್ ಮಾಡ್ಬೇಕಾದ್ರೆ ಆ ಸ್ಟೋನ್ಸಿಗೆ ವ್ಯಾಲ್ಯೂ ಕೊಡಲ್ಲ. ಯಾಕೆಂದರೆ ಈಗಲೂ ನೀವು ರೇಟ್ ಕೊಟ್ಟಿರೋದು ಬರೀ 7 ಗ್ರಾಮ್ಗಷ್ಟೇ. 7 ಗ್ರಾಮ್ಗೆ ಎಷ್ಟಿದೆ ರೇಟ್ ಅಷ್ಟು ಕೊಟ್ಟಿರ್ತೀರ. ಮತ್ತು ಆ ಸ್ಟೋನ್ ವ್ಯಾಲ್ಯೂ ಡಿಪೆಂಡಿಂಗ್ ಆ ಸ್ಟೋನ್ ರೇಟ್ಸ್ ಏನಿದೆ 100 ರೂಪೀಸಿಂದ 1000 ರೂಪೀಸ್ವರೆಗೂ ಅವ್ರು ಯಾವ ಥರ ಸ್ಟೋನ್ಸ್ ಹಾಕಿರ್ತಾರೆ ಅದಕ್ಕೆ ರೇಟ್ ಹಾಕಿರ್ತಾರೆ. ನೆಕ್ಸ್ಟ್ ನೀವು ರೀಸೇಲ್ ಮಾಡಬೇಕಾದ್ರೆ ಈ ಗೋಲ್ಡ್ಗಷ್ಟೇ ಅವರು ರೇಟ್ ಕೊಡ್ತಾರೆ. ಈ ಸ್ಟೋನ್ಸ್ ವ್ಯಾಲ್ಯೂ 100 ಇರಲಿ 1000 ಇರಲಿ ಅವ್ರು ಕನ್ಸಿಡರ್ ಮಾಡಲ್ಲ. ಇದು ವೇಸ್ಟು. ಸೊ ಇದು ಎಲ್ಲ ಶಾಪಲ್ಲೂ ಇದೇ ರೀತಿ ಇರುತ್ತೆ ಅಂತ ತಿಳ್ಕೊಬೇಡಿ. ಸೊ ಇದು ನೀವು ಚೆಕ್ ಮಾಡಿ. ಬಟ್ ನಾನು ನೇಮ್ ಹೇಳೋಕ್ಕಾಗಲ್ಲ ಇಂಥೇ ಶಾಪಲ್ಲಿ ಅಂತ. ಹೇಳ್ಬೇಕೋ ಇಲ್ವೋ ಗೊತ್ತಿಲ್ಲ, ಅದು ರಾಂಗ್ ಆಗುತ್ತೆ ಏನಂತ. ಇದು ಒಂದು ಶಾಪಲ್ಲಿ ಆ ಸ್ಟೋನ್ಸ್ಗೆ ರೇಟ್ ಇರಲ್ಲ. ಬಟ್ ಒಂದು ಶಾಪಲ್ಲಿ ಆ 10 ಗ್ರಾಮ್ಗೂ ಗೋಲ್ಡ್ ರೇಟ್ ತೊಗೋತಾರೆ. ಬಟ್ ನೀವು ಅದು ರೀಸೇಲ್ ಮಾಡಬೇಕಂದ್ರೆ ಓನ್ಲಿ 7 ಗ್ರಾಮ್ಗೆ. ಬಟ್ ಇಲ್ಲಿ 3 ಗ್ರಾಮ್ಸ್ ಕೂಡ ಸ್ಟೋನ್ಗೂ ರೇಟ್ ಕೊಡ್ತಾ ಇರ್ತೀರ ನೀವು. ಸೊ ಅದನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಆ ಸ್ಟೋನ್ಸ್ದು ತೆಗ್ದು ಮತ್ತು ಗೋಲ್ಡಿಗೆ ಮಾತ್ರ ಕೊಡ್ತಾ ಇರ್ತೀರಾ. ಮತ್ತು ಆ ಸ್ಟೋನ್ಗೆ 100ಇಂದ 1000ವರೆಗೂ ಅದು ಯಾವ ಥರ ಸ್ಟೋನ್ಸ್ ಅನ್ನೋದ್ರ ಮೇಲೆ ಕೊಟ್ಟಿರ್ತೀರ. ಬಟ್ ಒಂದು ಶಾಪಲ್ಲಿ ಆ ಸ್ಟೋನ್ಗೂ ಏನು ಗೋಲ್ಡ್ ರೇಟೇ ತೊಗೋತಾರೆ. ಇದೇ ಅದು ಆ ಥರನೇ ತೊಗೋತಿದ್ದಾರೆ. ಸೊ ಅದಕ್ಕೆ ಅದನ್ನ ಮೇನ್ ಚೆಕ್ ಮಾಡ್ಕೊಂಡು ಆ ಥರ ತೊಗೊಳ್ಳಿ. ನಾನು ತುಂಬ ಜನಕ್ಕೆ ಇದ್ರ ಬಗ್ಗೆ ಸಜೆಸ್ಟ್ ಮಾಡಿದಾಗ ನಂಗೆ ಅಲ್ಲಿ ಡಿಸೈನ್ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಅಂತ ಹೇಳ್ದವರು ತುಂಬ ಜನ ಇದ್ದಾರೆ. ಸೊ ಓಕೆ, ಇದಾಯಿತು. ನೆಕ್ಸ್ಟ್ ಬಿಲ್ಲು. ಈ ಬಿಲ್ನು ಕೂಡ ನೀವು GST ಬಿಲ್ ತೊಗೋತೀರಾ. GST ಬಿಲ್ಲೇ ಕೊಡೋದು ದೊಡ್ಡ ದೊಡ್ಡ ಶಾಪಲ್ಲಿ. ನೀವು ಹೊರ್ಗಡೆ ಏನೋ ಸುಮ್ಮನೆ ಮಾಡಿಸ್ಕೋತೀನಿ ಅಂದರೆ ಅವ್ರು GST ಬಿಲ್ ಕೊಡಲ್ಲ. ನೀವು ಬಿಲ್ ಇಲ್ಲದೆ ತೊಗೋತಿದ್ದೀನಿ ಅಂದರೆ ಅಟ್ಲೀಸ್ಟ್ ನಾನು ಹೇಳಿರೋ ಮಾರ್ಕ್ಸ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬಿಲ್ ಅಂದರೆ ಒಳ್ಳೆಯದು. ಯಾವುದೇ ಮುಂದೆ ಫ್ಯೂಚರ್ಲಿ ನಿಮ್ಗೇನೇ ಪ್ರಾಬ್ಲಮ್ ಆದರೂ ಕಷ್ಟನಾದರೂ ಬಿಲ್ ಇದ್ದರೆ ಬೆಸ್ಟು. ಮತ್ತು ಗೋಲ್ಡ್ಗೆ 3% GST ಇರುತ್ತೆ. ಅದರಲ್ಲಿ 1.5% IGST ಮೀನ್ಸ್ ಸ್ಟೇಟ್ GST, 1.5% ಸೆಂಟ್ರಲ್ GST. ನಿಮಗೆ ಹೊರಗಡೆ ಮಾಡಿಸ್ತೀನಿ ಅಂದರೆ ಈ GST ಇರಲ್ಲ ಅಷ್ಟೇ. ಬಟ್ ಇದನ್ನೆಲ್ಲ ಸೇಮ್ ಟು ಇರುತ್ತೆ. ಮೇಕಿಂಗ್ ಚಾರ್ಜ್ ಏನಾದರೂ ಡಿಫ್ರೆನ್ಸ್ ಆಗ್ಬೋದು. ಬಟ್ ಸ್ಟೋನ್ಸ್ ಹುಷಾರಾಗಿ ಕೇರ್ಫುಲಿ. ಬಿಲ್ ಅಂದರೆ ಈ ಥರ ಇರುತ್ತೆ. ನಿಮಗೆ ಏನು ತೊಗೋತೀರಾ ಅನ್ನೋದು ಮತ್ತು ಯಾವ ಪ್ಯೂರಿಟಿ ತೊಗೋತೀರಾ ಅಂತ, ಮತ್ತು ಅವತ್ತಿನ ರೇಟು ಪರ್ ಗ್ರಾಮ್ಗೆ ಎಷ್ಟಿದೆ ಅಂತ, ನೀವೇನು ತೊಗೋತಾ ಇದ್ದೀರಾ ಅದು ಕ್ವಾಂಟಿಟಿ, ಮತ್ತು ಗ್ರಾಸ್ ವೆಯ್ಟು, ಸ್ಟೋನ್ ವೆಯ್ಟು. ಇವಾಗ ನೀವು ತೊಗೊಳ್ತಾ ಇರೋದು ನೆಟ್ ಇಷ್ಟು ಗ್ರಾಮ್ ತೊಗೋತಾ ಇದ್ದೀರಾ ಅಂದ್ಕೊಳ್ಳಿ, 24 ತೊಗೋತಾ ಇದ್ದೀರಾ. ಅದರಲ್ಲಿ ಸ್ಟೋನ್ ವೆಯ್ಟ್ ಎಷ್ಟಿದೆ, ಗ್ರಾಸ್ ವೆಯ್ಟ್ ಎಷ್ಟಿದೆ ಅಷ್ಟು ಮೈನಸ್ ಮಾಡ್ತಾರೆ. ಮತ್ತು ಜ್ಯುವೆಲರ್ ಅಮೌಂಟ್ ಬಂದು ರೇಟ್ ಇಂಟು ನೆಟ್ ವೆಯ್ಟ್. ನೆಕ್ಸ್ಟು ಅಮೌಂಟ್ ಅಂದರೆ ಅದು ಮೇಕಿಂಗ್ ಚಾರ್ಜ್ ಏನಿದೆಯಲ್ಲ ಅದು ಬಂದಿರತ್ತೆ. ನೆಕ್ಸ್ಟು ಸ್ಟೋನ್ಗೆ ನೋಡಿ ಇಲ್ಲಿ 206 ರೂಪಾಯಿ ಹಾಕಿದ್ದಾರೆ. ಸೊ ಅದ್ರ ವ್ಯಾಲ್ಯೂ 206. ನೆಕ್ಸ್ಟು ಗ್ರಾಸ್ ಅಮೌಂಟು, ಇದು ಕೋಡ್ ಅದು. ನೆಕ್ಸ್ಟು ಡಿಸ್ಕೌಂಟು ನಾವು. ಮತ್ತು ಇನ್ನೊಂದು ಮೇನ್ ಅಂದರೆ ನೀವು ಫಿಕ್ಸ್ಡ್ ಚಾರ್ಜ್ ಅಂತ ಇದ್ದರೆ ಬಾರ್ಗಿನ್ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿ ಏನಾದರೂ ಫಿಕ್ಸ್ ಇಲ್ಲ ಮೇಕಿಂಗ್ ಚಾರ್ಜಲ್ಲಿ ಅಂದರೆ ನೀವು ಬಾರ್ಗಿನ್ ಮಾಡಿ. ಎಷ್ಟು ಬಾರ್ಗಿನ್ ಮಾಡ್ತೀರಾ ಅಷ್ಟು ಬಿಡ್ತಾರೆ. ಸೊ ಡಿಸ್ಕೌಂಟ್ ಇದರಲ್ಲಿ ಇಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟು ಟ್ಯಾಕ್ಸಬಲ್ ವ್ಯಾಲ್ಯೂ ಅಂದರೆ ಡಿಸ್ಕೌಂಟ್ ಕಳೆದು ಇಷ್ಟ ಆಯಿತು. ಅದಕ್ಕೆ 1.5% ಸೆಂಟ್ರಲ್ GST, 1.5 ಸ್ಟೇಟ್ GST. ಸೊ ಟೋಟಲ್ ವ್ಯಾಲ್ಯೂ ನಿಮ್ಗೆ ಇಷ್ಟ ಆಯಿತು. ಇದು ಈ ಥರ
ಫೆಸ್ಟಿವ್ ಆಫರ್ ಅಂತ ಇಷ್ಟು ಆಫರ್ ಕೊಟ್ಟು ನೆಕ್ಸ್ಟ್ ಇಷ್ಟು ಅಮೌಂಟ್ ಫೈನಲ್ ಆಯಿತು. ನೆಕ್ಸ್ಟು ಇದಾಯಿತು. ಇವಾಗ ಮೇನ್ ಏನು ಥಿಂಗ್ ಅಂದರೆ, ನೀವು ಹೊಸದು ಬೈ ಮಾಡ್ತಿದ್ದೀರಾ ಅಂದರೆ ಓಕೆ. ಇವಾಗ ಗೋಲ್ಡ್ ಕೊಟ್ಬಿಟ್ಟು ಹೊಸ್ದಾಗಿ ತೊಗೋತಾ ಇದ್ದೀರಾ, ಆವಾಗ ಮೇನ್ ಒಂದು ಪಾಯಿಂಟ್ ಹುಷಾರಾಗಿ ತಿಳ್ಕೊಂಡಿರಬೇಕು. ನಿಮ್ಮದು ಓಲ್ಡ್ ಗೋಲ್ಡ್ನ ಕರ್ಗಿಸ್ಬಿಟ್ಟು ತೊಗೊಳ್ತಾ ಇದ್ದಾರಾ ಅಂತ. ಒಂದು ಕರ್ಗಿಸ್ಬಿಟ್ಟು ತೊಗೋತಾ ಇದ್ದಾರೆ ಅಂದರೆ ಅವತ್ತಿನ ರೇಟ್ ಏನಿರುತ್ತಲ್ಲ ಅದನ್ನೇ ಹಾಕ್ಕೋಬೇಕು. ಎಕ್ಸಾಂಪಲ್ಲು ನಿಮ್ಗೆ ಅದನ್ನು ಬಿಲ್ ಪ್ರಕಾರ ತೋರಿಸ್ತೀನಿ. ಈಗ ನಾನೊಂದು ಗೋಲ್ಡ್ ತೊಗೊಂಡಿದ್ದೀನಿ, ರೇಟ್ ಏನಿದೆ 22 ಕ್ಯಾರೆಟ್ಗೆ 4718. ಈಗ ನಾನು ಓಲ್ಡ್ ಗೋಲ್ಡ್ನ ರಿಟರ್ನ್ ಮಾಡಿ ತೊಗೋತಾ ಇದ್ದೀನಿ ಅವತ್ತಿನ ಡೇನೆ. ಬಟ್ ಗೋಲ್ಡ್ ರೇಟ್ ಏನು ಹಾಕಿದ್ದಾರೆ, ಒಂದಕ್ಕೆ 3916 2448. ನೀವು ಕರ್ಗಿಸ್ಬಿಟ್ಟು ಏನಾದರೂ ಓಲ್ಡ್ ಗೋಲ್ಡ್ನ ತಗೋತಿದ್ದಾರೆ ಅಂದರೆ 24 ಕ್ಯಾರೆಟ್ ರೇಟ್ ಹಾಕಬೇಕು. ಇಲ್ಲಿ ಎಕ್ಸಾಂಪಲ್ 24 ಕ್ಯಾರೆಟು 5330 ಇದೆಯಲ್ಲ, ಇದು 22 ಕ್ಯಾರೆಟ್ದು 4718. ಇವು 24 ಕ್ಯಾರೆಟ್ ಏನು ಹಾಕಿದಾರಲ್ಲ ಅದನ್ನು ಹಾಕಬೇಕು. ಯಾಕೆಂದರೆ ಕರ್ಗಿಸ್ಬಿಟ್ಟು ಫುಲ್ ಪ್ಯೂರಿಟಿ ಗೋಲ್ಡ್ ಕರ್ಗಿಸಿದಾಗ ನಿಮಗೆ ಎಲ್ಲ ಬರ್ನಾಗಿ ಓನ್ಲಿ ಗೋಲ್ಡ್ ಉಳ್ಕೊಳ್ಳುತ್ತೆ. ಸೊ 24 ಕ್ಯಾರೆಟ್ ರೇಟೇ ಹಾಕಬೇಕು. ಇಲ್ಲಿ ನನ್ನ ಆರ್ನಮೆಂಟ್ಸ್ನ ಕರ್ಗಿಸಿಲ್ಲ, ಅದನ್ನ ಪ್ಯೂರಿಟಿ ಮಷಿನಲ್ಲಿ ಚೆಕ್ ಮಾಡಿ ಎಷ್ಟು ಪ್ಯೂರಿಟಿ ಇದೆ ಅಷ್ಟು ರೇಟ್ ಹಾಕಿದ್ದಾರೆ. ಸೊ ಕರ್ಗಿಸಿಲ್ಲ, ಏನು ಡೈರೆಕ್ಟು ಆರ್ನಮೆಂಟ್ನ ತೊಗೊಂಡು ಪ್ಯೂರಿಟಿಲಿ ಹಾಕಿದ್ದಾರೆ, ಆ ಪ್ಯೂರಿಟಿಗೆ ಏನು ರೇಟ್ ಇದೆ ಅಷ್ಟು ರೇಟ್ ಹಾಕಿದ್ದಾರೆ. ಇಫ್ ಇಟ್ ಈಸ್ ಕರ್ಗಿಸ್ಬಿಟ್ಟು ತಗೋತಾ ಇದ್ದಾರೆ ಅಂದರೆ ನಿಮಗೆ 24 ಕ್ಯಾರೆಟ್ದು ರೇಟ್ ಹಾಕಬೇಕು. ಇದನ್ನು ನೀವು ಓಲ್ಡ್ ಗೋಲ್ಡ್ ತೊಗೋತಿದ್ರೆ ಇದು ಮೇನ್ ಥಿಂಗ್, ಇದು ಚೆಕ್ ಮಾಡ್ಕೊಂಡು ತೊಗೊಳ್ಬೇಕಾಗತ್ತೆ. ಸೊ ನೀವು ಇಷ್ಟು ಪಾಯಿಂಟ್ಸ್ ಕ್ಲಿಯರಾಗಿ ಇದೆ ತೊಗೋತೀನಿ ಅನ್ನೋದಾದರೆ ನಿಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ. ಮತ್ತು ನೀವು ಇನ್ವೆಸ್ಟ್ಮೆಂಟ್ಗೂ ರೀಸೇಲ್ಗೆ ಮಾಡ್ತೀನಿ ಅಂದರೆ ಬೆಸ್ಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.